ವೀಕ್ಷಕರೇ, ಇವತ್ತು ನಾವು ಬಸವನ ಬಾಗೇವಾಡಿಯಲ್ಲಿ ಇದ್ವಿ. ಬಸವನ ಬಾಗೇವಾಡಿ ಅಂದ್ರೆ ಬಸವಣ್ಣನವರ 12ನೇ ಶತಮಾನದ ಬಸವಣ್ಣನವರ ತಂದೆಯ ಒಂದು ಊರು, ಅವರ ಜನ್ಮಸ್ಥಳವು ಅಂತ ಹೇಳಲಾಗ್ತದೆ. ಈ ಒಂದು ಬಸವನ ಬಾಗೇವಾಡಿಯಲ್ಲಿ ಅತ್ಯಂತ ಪುರಾತನ ಮತ್ತೆ ಅನೇಕ ಅಚ್ಚರಿಗಳನ್ನ ಹೊಂದಿರತಕ್ಕಂತಹ ದೇವಾಲಯಗಳು ಇವೆ. ನಮ್ಮ ಪ್ರಭು ಡಂಬಾಳ್ ಅವರು ಯಾವ ರೀತಿ ಅಂದ್ರೆ ಇಲ್ಲಿ ಒಬ್ಬ ನೌಕರ, ಈ ದೇವಾಲಯದ ಒಂದು ಕಮಿಟಿಯ ನೌಕರ, ದಾಸೋಹ ಕೆಲಸ ಮುಗಿಸ್ಕೊಂಡು ಸರ್ ಮತ್ತೇನೇನು ಕೆಲಸ ಮಾಡ್ತೀವಿ ಅಂತ ಕೇಳಿದಾಗ ಸರ್ ಕಸ ಹೊಡ್ಲೆ ಕೊಟ್ಟರು ನಾವು ಮಾಡ್ಲಿಕ್ಕೆ ತಯಾರಿದ್ವಿ, ಯಾಕಂದ್ರೆ ಇದು ಕಾಯಕ ಯೋಗಿಯ ಕೆಲಸ, ಕಾಯಕದಲ್ಲಿ ಯಾವುದೇ ರೀತಿ ಮೇಲು ಕೀಳು ಇರಬಾರ್ದು ಅಂತಕ್ಕಂಥದ್ದು. ಸರ್ ತಮಗೆ ಸ್ವಾಗತ. ನಮ್ಮ ಪುಣ್ಯ, ಯಾಕಂದ್ರೆ ಇಲ್ಲಿ ಈ ಪ್ರದೇಶದಲ್ಲಿ ನೀವೇನಾದ್ರೂ ಬಂದ್ರಿ, ಇಲ್ಲಿನ ಇತಿಹಾಸ ನೀವೇನಾದ್ರೂ ತಿಳ್ಕೊಬೇಕಾಗಿತ್ತು ಅಂದ್ರೆ ಯಾರನ್ನು ಕೇಳಿದ್ರು ಅವ್ರು ಕಳ್ಸೋದು ಪ್ರಭು ಡಂಬಾಳ್ ಅವ್ರ ಹತ್ರ. ಸೊ ಅಷ್ಟೊಂದು ಪರ್ಫೆಕ್ಟ್ ಆಗಿ ಅವರು ಇಲ್ಲಿನ ಇತಿಹಾಸವನ್ನು ಹೊಂದಿದ್ದಾರೆ. ಬಸವಣ್ಣನವರು 12ನೇ ಶತಮಾನದಲ್ಲಿ ಮಹಾತ್ಮ ಬಸವೇಶ್ವರ ಆಗಿ ಹೋಗಿದ್ದಾರೆ. ಅದಕ್ಕಿಂತ ಪೂರ್ವದ ಪ್ರಾಚೀನ ಇತಿಹಾಸ ಪೂರ್ವಕ ದೇವಾಲಯ ಇದು. ಅನೇಕ ಶತಮಾನಗಳ ಹಿಂದೆ ಇದೊಂದು, ಈಗ 12ನೇ ಶತಮಾನದಿಂದ ಮೂಲ ನಂದೀಶ್ವರ ದೇವಾಲಯ ಅಂತ ಕರೀತಾ ಇದ್ದಾರೆ. ಅನೇಕ ಶಿವಶರಣರು, ಶಿವಭಕ್ತ ಶಿವಶರಣರು, ಅರಸರ ಹೆಂಡತಿಯರು ಮತ್ತು ರಾಜರು, ಅನೇಕ ಇಲ್ಲಿ ಸದ್ಭಕ್ತರು. ಈ ನಂದೀಶ್ವರ ಈ ದೇವಾಲಯದ ಇತಿಹಾಸ ಅಂತಂದ್ರೆ 12ನೇ ಶತಮಾನದಿಂದ ಸಾಕಷ್ಟು ಮಹಿಳೆಯರು ಶಿವಶರಣರು ವರವನ್ನು ಪಡ್ಕೊಂಡಂತವ್ರು ಸಿದ್ಧಿಪುರುಷ ನಂದಿ, ಬೇಡಿದ್ದ ಇಷ್ಟಾರ್ಥವನ್ನು ಈಡೇರಿಸತಕ್ಕಂಥ ನಂದೀಶ್ವರ. ಬಸವಣ್ಣವ್ರ ಕಾಲದಿಂದ ಮೂಲದ್ದು 7ನೇ ಶತಮಾನ ಅಂದ್ರೆ ಅವಾಗ ಚಿಕ್ಕ ದೇವಾಲಯ. 7ನೇ ಶತಮಾನದಲ್ಲಿ ಇದೊಂದು ಹೇಳ್ಬೇಕಪ್ಪ ಅಂತಂದ್ರೆ ಚಿಕ್ಕ ಒಂದು ಸಣ್ಣ ಒಂದು ಮೂಲದಲ್ಲಿ 7ನೇ ಶತಮಾನಕ್ಕಿಂತ ಮೂಲ ಜೈನ ಮುನಿಗಳ ವಾಸಪಟ್ಟಣ ಇದು ಜೈನ ಮುನಿಗಳ ವಾಸಪಟ್ಟಣವಾಗಿತ್ತು. ಅನೇಕ ಗುರುಗಳ ಹಿಂದೆ ಅನೇಕ ಶಿಷ್ಯ ಮಂಡಳಿ ಇತ್ತು. ಅಲ್ಲಿ ಅಂದ್ರೆ ಹೆಣ್ಣು ಮಕ್ಕಳ ದೃಷ್ಟಿ ಬೀಳಬಾರ್ದು, ಹತ್ತಿರ ಬರಬಾರ್ದು, ದೂರದಿಂದಲೇ ನಮಸ್ಕರಿಸಬೇಕು. ಅವರು ವಾಸ ಮಾಡುವಂತ ಸ್ಥಳದಲ್ಲಿ ಯಾರು ವಾಸ ಮಾಡ್ತಿದ್ದಿಲ್ಲ. ಅವರ ಒಂದು ಗೋಪ್ಯವಾಗಿರ್ತಕ್ಕಂಥ ಒಂದು ಪಟ್ಟಣ. ಆಮೇಲೆ 10,000 ಜನ ಇರ್ತಕ್ಕಂಥ ಪುರೋಹಿತರು ಇರ್ತಕ್ಕಂಥ ಪಟ್ಟಣ ಇದು. ಬ್ರಾಹ್ಮಣರು ಇರ್ತಕ್ಕಂಥ ಪುರೋಹಿತ ಶಾಹಿಗಳು ಇರ್ತಕ್ಕಂಥ ಒಂದು ಊರು. 10,000 ಜನ. ಈಗೇನು ಜೈನ ಮುನಿಗಳು ಆ ಕಾಲ ಆದ ನಂತರ 6ನೇ ಶತಮಾನದಲ್ಲಿ ಆಗೋದ ನಂತರ ಮತ್ತೆ 12ನೇ ಶತಮಾನದ ಯುಗ ಆ ಕಾಲ ಬಸವಣ್ಣವ್ರ ಕಾಲ ಬಂದಂಗೆ ಈ ಶತಮಾನಕ್ಕೆ 12ನೇ ಶತಮಾನ ಬಂದಂಗ ಇಲ್ಲೇನದ ಬ್ರಾಹ್ಮಣರು ಉಳ್ಕೊಂಡ್ರು. ಬ್ರಾಹ್ಮಣರು ವಾಸ ಮಾಡಿರ್ತಕ್ಕಂಥ ಪಟ್ಟಣ ಈ ಬಾಗೇವಾಡಿ ಅಂತ ಊರು. ಬಸವೇಶ್ವರರು ಜನ್ಮ ತಾಳಿದ ನಂತರ ಅದು ಸರ್ಕಾರ ಗೆಜೆಟ್ ನಲ್ಲಿ ಸೇರಿ ಬಸವನ ಬಾಗೇವಾಡಿ ಅಂತ ಉಲ್ಲೇಖ ಆಗಿದೆ. ಅನೇಕ ವರ್ಷಗಳಿಂದ ಇಲ್ಲೊಂದು ಈ ಒಂದು ಕೆತ್ತನೆ ಅದ. ಈ ಕೆತ್ತನೆ ಯಾವಾಗಿಂದ? ಇದು ಚಾಲುಕ್ಯರ ಕಾಲದ್ದು. ಚಾಲುಕ್ಯರ ಕಾಲದ್ದು ಅಂದ್ರೆ ಈ ಬಸವನ ಗುಡಿ ಚಾಲುಕ್ಯರ ಕಾಲದಾಗ ನಿರ್ಮಾಣ. ಚಾಲುಕ್ಯರ ಕಾಲದ್ದು. ಬಸವಣ್ಣನವ್ರಕ್ಕಿಂತ ಪೂರ್ವದಲ್ಲಿ ಕೂಡ ಚಾಲುಕ್ಯರಿದ್ರು. ಅವಾಗಿನ ಒಂದು ಈ ಪಟ್ಟಣದ ಈ ಗ್ರಾಮದ ಒಬ್ಬ ದೊರೆಗಳ ಮಗಳು. ಬಾಮಿ ಇದೆ, ಬಸವ ತೀರ್ಥ ಅಂತ. ಅನೇಕ ವರ್ಷಗಳಿಂದ ಈ ದೇವಸ್ಥಾನದಲ್ಲಿ ಒಂದು ಬಾವಿ. ಇಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಏನು ಗುಗ್ಗಳ ಕಾರ್ಯಕ್ರಮ ಇರ್ಬೋದು, ಮದುವೆ ತನಾರ್ತಿ ಒಯ್ಯೋ ಕಾರ್ಯಕ್ರಮ ಇರ್ಬೋದು, ದೇವರ ಪಲ್ಲಕ್ಕಿ ಕಾರ್ಯಕ್ರಮ ಇರ್ಬೋದು, ಗಂಗಾಸ್ಥಳ ಇರ್ಬೋದು, ಏನೇ ಇದ್ರು ಕಾರ್ಯಕ್ರಮಗಳಲ್ಲಿ ಈ ಗಂಗಾಸ್ಥಳಕ್ಕೆ ಇಲ್ಲಿ ಬಂದು ಭಕ್ತಾದಿಗಳು ಬಂದು ಶಿರಗುಪ್ಪಿ ದೇಸಾಯಿಯವರು ದೊಡ್ಡ ಮನೆತನ ಅನೇಕ ವರ್ಷಗಳಿಂದ ದಾನ ಧರ್ಮ, ಅನೇಕ ದೇವಾಲಯಗಳಿಗೆ ಮಠಗಳಿಗೆ ದಾನ ಧರ್ಮವನ್ನು ನೀಡಿದವರು. ಅವ್ರಿದ್ರು ಸ್ವತಃ ಅವರೇ ಮಕ್ಕಳು ಮೊಮ್ಮಕ್ಕಳು ಕರ್ಕೊಂಡ್ ಬಂದು ಇಲ್ಲಿ ಊರಲ್ಲಿ ಅವಾಗ ಅಮೀನ್ಗಡದವರು ಶ್ರೀನಿವಾಸ ಮಾಮ್ಲೆದಾರ್ ಅಂತ ಈ ಊರಿಗೆ ತಹಸೀಲ್ದಾರ್ ಆಗಿ ಬಂದಿದ್ರು. ಏನು 1944ರಾಗ ತಹಸೀಲ್ದಾರ್ ಆಗಿ ಬಂದಾಗ ಪೂರ್ವದಲ್ಲಿ 44ರಾಗ ಇಲ್ಲಿ ಅಮೀನ್ಗಡದವರು ಶ್ರೀನಿವಾಸ ಮಾಮ್ಲೆದಾರ್ ಅಂತ ಇದ್ರು. ಅವ್ರೇನದ ಇಲ್ಲಿ ಒಂದು ಭವ್ಯವಾದ ದೇವಾಲಯ ಇದು. ಏನ್ ಸಣ್ಣ ದೇವಾಲಯ ಈ ಕಡೆ ಬಾವಿ. ಶ್ರೀನಿವಾಸ ಮಾಮ್ಲೆದಾರ್ ಅನೇಕ ದೇಣಿಗಳು ಎತ್ತಿ, ಜೋಳಿಗೆ ಎತ್ತಿ ಮನೆಗೆ ಊರುಗಳಿಗೆ ಗ್ರಾಮಗಳಿಗೆ ಹೋಗಿ ಬಸವಣ್ಣನವರು ಹುಟ್ಟಿದ ಊರಲ್ಲಿ ಭವ್ಯವಾದ ಶಿವ ದೇವಾಲಯ ಇದೆ, ಆ ದೇವಾಲಯ ಜೀರ್ಣೋದ್ಧಾರ ಮಾಡಬೇಕು ಅಂತಂದು ಅನೇಕ ಭಕ್ತ ಮಂಡಳಿಯಿಂದ ದೇಣಿಗೆಯನ್ನು ತಂದು ಪ್ರತಿಯೊಂದು ಕಲ್ಲದ ಮೇಲೆ ಅವ್ರ ಊರ ಹೆಸರು ಹಾಕಿ ಆ ದೇಣಿಗೆ ಎಷ್ಟು ಕೊಟ್ಟಾರ ಒಂದೊಂದು ಉಗ್ರಾಣ ಕೋಲಿಗಳು, ದಾಸೋಗ ಮನೆಗಳು, ಒಂದೊಂದು ಕೋಲೆಗಳನ್ನು ಮಾಡಿಕೊಟ್ರು. ಬಾಮಿ ಕಟ್ಟಡ ಮಾಡಿದ್ರು. ಮತ್ತೆ ಈ ಭವ್ಯವಾದ 5 ಪಂಚಬಾಗಲುಗಳು, 5 ಪಂಚಬಾಗಲುಗಳು ಈ ದೇವಸ್ಥಾನಕ್ಕೆ ಅದಾವ.
ಏನೇ ಕಾರ್ಯಕ್ರಮ ಇದ್ರು ಈಗ ನಾವು ಎಂಟ್ರೆನ್ಸ್ ಬಂದಿದ್ದು ಒಂದು, ಒಂದು, ಈಗ ಇಲ್ಲಿ ನೋಡ್ತಕ್ಕಂಥದ್ದು ಎರಡನೇದು. ಎರಡನೇದ್ದು 3, 4 ಆ ಕಡೆ 2, 5 ಬಾಗಿಲ. ಅದಕ್ಕೆ ಪಂಚಮಹಾದ್ವಾರಗಳಂತ ಅದ. ಈಗ ನಾವು ನೋಡ್ತಕ್ಕಂಥ ಬಾವಿ ಇದು ಬಸವ ತೀರ್ಥ ಅಂತ ಹೇಳಿ. ಇದು ಶ್ರೀನಿವಾಸ ಮಾಮ್ಲೆದಾರವ್ರೆ ಈ ಹಾಳು ಆಗಿರ್ತಕ್ಕಂಥ ಬರೀ ಬಾವಿ ಇತ್ತು, ಅದನ್ನ ಸಿಸ್ಟಮೆಟಿಕ್ ಆಗಿ ಒಂದು ಭಕ್ತಾಳಿಗಳಿಂದ ದೇಣಿಗೆ ಅಂತಂದು ಈ ದೇವಾಲಯ ಯಾವ ರೀತಿ ಜೀರ್ಣೋದ್ಧಾರ ಮಾಡ್ಯಾರ. ಇಲ್ಲಿ ಬಾವಿ ಕೂಡ ಈ ಬಾವಿಯನ್ನು ಕೂಡ ಜೀರ್ಣೋದ್ಧಾರ ಮಾಡ್ಯಾರ. ಸಿಸ್ಟಮೆಟಿಕ್ ಕಟ್ಟಡ ಅದು ಬಸವ ತೀರ್ಥ ಅಂತ ಹಾಕಿದ್ದಾರೆ. ಶ್ರೀನಿವಾಸ ಮಾಮ್ಲೆದಾರ ಬಂದು ಸ್ನಾನ ಮಾಡ್ಕೊಂಡು ಇಲ್ಲಿ ಸ್ನಾನ ಮಾಡಿದ್ರು, ಪೂಜೆಗೆಲ್ಲ ಬಳಸ್ತಾ ಇದ್ರು. ಪ್ರತಿಯೊಂದು ಗಂಗಾಸ್ಥಳ ಕಾರ್ಯಕ್ರಮ, ದೇವರ ಕಾರ್ಯಗಳಿಗೆ ಮೆರವಣಿಗೆ ಮುಖಾಂತರ ಬಂದು ಇಲ್ಲಿ ಗಂಗಾಸ್ಥಳ ಮಾಡಿಕೊಂಡು ಹೋಗುವಂತ ಪುಣ್ಯ ಸ್ಥಳ. ಮೊದಲೆಲ್ಲ ಇದೇ ರೀತಿ ಅಂದ್ರೆ ಇಷ್ಟೇ ದೊಡ್ಡದಿತ್ತ? ಇದು ಕಟ್ಟಡ ಶ್ರೀನಿವಾಸ ಮಾಮ್ಲೆದಾರವ್ರೆ ಕಟ್ಟಡ ಮಾಡಿದ್ದೀರಿ. ಅದಕ್ಕಿಂತ ಮುಂಚೆ ಬರೀ ಸಾದಾ ಬಾವಿ ಇತ್ತು. ಇಲ್ಲೆಲ್ಲ ಈ ಗುಡಿ ಆಕಾರದಾಗ ಇಷ್ಟೇ ಅಡಲಿತ್ತು. ಅಡ ದೊಡ್ಡದು. ಇದು ಆಳ ತೋಡಿ ಏನದ ಸುಮಾರು 80 ಅಡಿ ಆಳದ ಇದು ಬಾವಿ. ಈ ತಳದಿಂದ ಕಟ್ಟಡ ಮಾಡಿದ್ದಾರೆ, ಗಚ್ಚ ಕಟ್ಟಡ. ಈ ಒಬ್ರು ಇದು ಮಲ್ಲಪ್ಪ ಶಿವಶರಣರು ಅಂತ ಶರಣರು, ಬಸರಕೋಡ್ ಪವಾಡ ಬಸವೇಶ್ವರ 3ನೇ ಅವತಾರ. ಅನೇಕ ಪವಾಡಗಳು, ಅನೇಕ ಇಲ್ಲಿ ಅವ್ರ ಪ್ರಭಾವಗಳಾಗಿದಾವ. ಹೇಳಿದ್ದೆಲ್ಲ ಒಳ್ಳೇದಾಗಿದೆ. ಇಲ್ಲೇ ಅವ್ರ ಲಿಂಗೈಕ್ಯ ಆದ್ರು. ಅವರು ಸಮಾಧಿ ಗದ್ದಿಗೆ ಕೂಡ ಮಾಡಿದ್ದಾರೆ. ಇನ್ನೊಬ್ರು ಬಸವ ಅಜ್ಜ ಅವರು ಬಸರಕೋಟದಲ್ಲಿದ್ದು ಇಲ್ಲೇ ಲಿಂಗೈಕ್ಯ ಆದ್ರು. ಅವರು ಸಿದ್ಧಿಪುರುಷರ ಗದ್ದಿಗಳು. ಇನ್ನೊಬ್ರು ಹಾನಗಲ್ ಕುಮಾರಸ್ವಾಮಿಗಳ ಶಿಷ್ಯರು. 1983ರಲ್ಲಿ 63 ಮಂಟಪ ಪೂಜಾ ಕಾರ್ಯಕ್ರಮ ಇದ್ದಾಗ ನಮ್ಮೂರಲ್ಲೇ ಭವ್ಯವಾದ ಬಸವ ಪುರಾಣವನ್ನ ಹೇಳಿ ಇಲ್ಲಿ 63 ಮಂಟಪ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ಅನೇಕ ಬಾಗೇವಾಡಿ ಭಕ್ತರು, ವಿರಕ್ತ ಮಠದ ಮುರುಗೇಂದ್ರ ಅಪ್ಪಗಳು, ಎಲ್ಲ ನಾಡಿನ ಹರಗುರಿ ಚರಮೂರ್ತಿಗಳೆಲ್ಲ ಸೇರಿ 63 ಮಂಟಪ ಪೂಜೆಯನ್ನ ಮಾಡಿ ಇಲ್ಲಿ ದಾಸೋಗ ಪ್ರಸಾದ ಅಂದ್ರ ಯಾವ ರೀತಿ ಮಾಡ್ಬೇಕು, ಮಾದಲಿಗಳನ್ನ ಭಕ್ತರು ಕೈ ಸೇರಿಸಿ ಕುಟ್ಟಿ ಬೀಸಿ ಗೋಧಿಯನ್ನು ತಂದು ಮಾದಲಿ ಗುಡ್ಡದ ರಾಶಿ ಅಷ್ಟು ಭವ್ಯವಾದಷ್ಟು ಅಡಿಗೆಗಳನ್ನ ಮಾಡಿ, ಏನು ಮಾದಲಿಗಳನ್ನ ಮಾಡಿ, ಅನ್ನ ಸಾಂಬಾರು ಬದ್ನಿಕಾಯಿ ಪಲ್ಯ ಎಲ್ಲವನ್ನ ಮಾಡಿ ಮೆರವಣಿಗೆ 63 ಮಂಟಪ ಪೂಜೆಯನ್ನ ಮಾಡಿ ಆ ಗುರುಗಳು ಹಿಂಗೆ ಹೋಗ್ಬಿಡುದು. 63 ಮಂಟಪ ಪೂಜೆ ಮಾಡಿ ಏನ್ ಪ್ರಸಾದ, ಏನ್ ಕಾರ್ಯಕ್ರಮ ಭಾರಿ ಆನಂದ ಆಗಿದೆ ನನಗೆ ಅಂತಂದು ಆ ಪ್ರಸಾದದಲ್ಲೇ ಕೈ ಇಟ್ಟು ಪ್ರಾಣ ಬಿಟ್ರು. ಅವರು ಹಾನಗಲ್ ಕುಮಾರಸ್ವಾಮಿಗಳ ಶಿಷ್ಯರಾಗಿರ್ತಕ್ಕಂಥ ಶಿವಗ ಮಂದಿರದಲ್ಲಿ ಇರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಆಗಿನ ವಿರಕ್ತ ಮಹಾಗುರುಗಳು ನಮ್ಮ ಭಾಗೇವಾಡಿಯಲ್ಲಿ ಆ ಕಾರ್ಯಕ್ರಮ 63 ಮಂಟಪ ಕಾರ್ಯಕ್ರಮ ದಿನವೇ 43ರಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಪ್ರಸಾದ ಮೇಲೆ ಕೈ ಇಟ್ಟು ಪ್ರಾಣ ಬಿಟ್ಟಾರ. ಅದೇ ಜಾಗದಲ್ಲಿ ಗದ್ದಿಗೆ ಕಟ್ಟ್ಯಾರ. ಅವ್ರ ಶರೀರವನ್ನು ತಗೊಂಡೋಗಿ ಶಿವಗ ಮಂದಿರದಾಗ ಕುಮಾರಸ್ವಾಮಿಗಳ ಗದ್ದಿಗೆ ಮಗ್ಲು ಮಾಡ್ಯಾರ. ಪಕ್ಕದಲ್ಲಿದೆ. ಅದನ್ನ ಬೇಕಾದ್ರೆ ನೋಡ್ಬೋದು. ಇದು ಒಬ್ರು ಬ್ರಾಹ್ಮಣ ಗುರುಗಳು. ಅದು ಸಾರ್ವಜನಿಕರಿಗೆ ಎಲ್ಲ ಸ್ವಯಂಹಿತ ದೇವಸ್ಥಾನದೇ ಆಸ್ತಿ. ಎಲ್ಲ ಜಮೀನುಗಳು, ಈ ಕಲ್ಯಾಣ ಮಂಟಪ ಸುಮಾರು ಒಂದು 10-15 ಎಕರೆ ಆಗುತ್ತೆ. ಎಲ್ಲ ಕಾಂಪ್ಲೆಕ್ಸ್ಗಳಿದಾವೆ. ಎಲ್ಲ ದೇವಸ್ಥಾನದೇ ಸ್ವಂತದ್ದು. ಆ ನಂತರ ಏನದ ಶಿವಾನಂದ್ ಜಾಮದಾರ್ ಅವರು ಬಂದ ನಂತರ ಈ ಭವ್ಯವಾದ ಮಂದಿರವನ್ನ ಹಳೆಯ ಕಾಲದಿತ್ತು ಎಲ್ಲ ತೆಗೆದು ಈ 2008ರಲ್ಲಿ ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿದ್ರು, ಮತ್ತೆ ಅಭಿವೃದ್ಧಿಗೊಳಿಸಿದ್ರು. 8 ಕೋಟಿ ರೂಪಾಯಿ ಖರ್ಚು ಮಾಡಿ 8 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ದೇವಾಲಯವನ್ನ ಮತ್ತೆ ಈ ಚಾಲುಕ್ಯರ ಒಂದು ಶೈಲಿಯಲ್ಲಿ ದೇವಸ್ಥಾನವನ್ನ ಕೆತ್ತಿದ್ದಾರೆ. ಮತ್ತೆ ಕಟ್ಟಡವನ್ನು ಮಾಡಿದ್ರು. ಅವಾಗ ಭವ್ಯ ಮಂದಿರ ಪ್ರಾಧಿಕಾರದಲ್ಲಿ ಸೇರಿದ ನಂತರ ಜಾಮದಾರ್ ಸಾಹೇಬರ ನೇತೃತ್ವದಲ್ಲಿ ಬಸವ ಸ್ಮಾರಕ, ಈ ದೇವಾಲಯ ಎರಡೂ ಕೂಡ ಜೀರ್ಣೋದ್ಧಾರ ಆಗಿದಾವ. ಇವೆಲ್ಲ ಶ್ರೀನಿವಾಸ ಮಾಮ್ಲೆದಾರ್ ಅವರು ಈ ಅಮೀನ್ಗಡದ ತಹಶೀಲ್ದಾರ್ ಅದಾರ ಅಂತಂದಲ್ಲ, ಅನೇಕ ಭಕ್ತರಿಂದ ದೇಣಿಗೆಯನ್ನು ತಂದು ಈ ಉಗ್ರಾಣ ಕೂಲಿಗಳು, ಶಾಲೆಗಳು, ಪ್ರಸಾದ ಮಂದಿರ, ವಾರದ ಮಂದಿರ, 5 ಪಂಚಭಾಗಲುಗಳು ಶಾಲೆಗಳಿದಾವೆ. ಒಂದು 100 ವರ್ಷದಿಂದ ಇಲ್ಲಿ ಸಂಸ್ಥೆ ಶಾಲೆ 100 ವರ್ಷದಿಂದ ಸಂಸ್ಥೆ ಇದೆ, ಶಿಕ್ಷಣ ಸಂಸ್ಥೆ. ಈ ಅಂಗಳದಲ್ಲಿ ಕಮಿಟಿ ಪ್ರಾಧಿಕಾರ ಮುಖಾಂತರ ಡೊನೇಷನ್ ಪುಣ್ಯ. ಅನೇಕ ಇಲ್ಲಿ ಕಲ್ತವ್ರೆಲ್ಲ ಅನೇಕ ನೌಕರಸ್ಥರಾಗ್ಯಾರ, ಒಂದೊಂದು ಹುದ್ದೆಗೆ ತಲುಪ್ಯಾರ. ಅವರು ಒಂದು ಪದವಿಯನ್ನು ಗಳಿಸ್ಯಾರ ಇಲ್ಲಿ ಕಲ್ತು ಹೋದವ್ರು. ಯಾಕಂದ್ರೆ ಇಂಥ ವಾತಾವರಣ, ದೇವಾಲಯದ ವಾತಾವರಣ ಒಂದು, ಎರಡನೇದು ಬಸವಣ್ಣವರು, ಆಮೇಲೆ ಸಾವಿರಾರು ಶರಣರು ಇಲ್ಲಿ ತಂಗಿತ್ತು. ಮತ್ತೆ ಈಗಿನ ಮುಂದೆ ಈಗ ಪ್ರತ್ಯೇಕ ಪ್ರಾಧಿಕಾರ ಆಗ್ಯದ, ಇನ್ನು ಹೊಸ ಡೆವಲಪ್ಮೆಂಟ್ ಆಗ್ಬೋದು.
ಇದು 7ನೇ ಶತಮಾನ. ಇದು ತ್ರಿಕೂಟೇಶ್ವರ ದೇವಾಲಯ ಅಂತ ಮಂದಿರದ ಹೆಸರು. ತ್ರಿಕೂಟೇಶ್ವರ. ಮೂಲ ನಂದೇಶ್ವರ ಅಂತ 12ನೇ ಶತಮಾನದಲ್ಲಿ ಅನೇಕ ಶಿವಶರಣೆಯರು, ಮಾದಲಾಂಬಿಕೆ ಇರ್ಬೋದು, ಬೋಂತಾದೇವಿ ಇರ್ಬೋದು, ಈ ಊರಿನ ಅರಸನ ಮಗಳು ಚೆನ್ನಮ್ಮ ಇರ್ಬೋದು, ಅವರು ಶಿವಭಕ್ತಿಯನ್ನು ಮಾಡಿ ವರವನ್ನು ಪಡ್ಕೊಂಡಂಥವ್ರು ಮಾತೆಯರು. ಅವರಿಂದ ವರವನ್ನು ನೀಡಿರ್ತಕ್ಕಂಥ ನಂದೀಶ್ವರ, ಬೇಡಿದ್ದೆ ವರವನ್ನು ನೀಡಿದ ನಂದೀಶ್ವರ. ಏನು ಬೋಂತಾದೇವಿ ಅಂತ ಹೇಳ್ತೇನೆ, ಕತ್ತಲ ಅರಸರ ಸೊಸೆಯಾಗಿರ್ತಕ್ಕಂಥ ಬೋಂತಾದೇವಿ ಈ ದೇವಾಲಯವನ್ನ ಕಟ್ತಾರೆ. ಅವರು ಕೂಡ ಈ ದೇವಾಲಯವನ್ನ ಕಟ್ಟಡ ಮಾಡ್ತಾರೆ. ಒಂದು ಇತಿಹಾಸ ಪೂರ್ವಕ ದೇವಾಲಯವನ್ನ ಕಟ್ಟಿದ್ರು. ಅವಾಗ ಒಂದು ಭವ್ಯವಾದ ಮಂದಿರ ಆಯ್ತು ಏನು. ಮತ್ತು ಅನೇಕ ಶರಣರು ಇಲ್ಲಿ ನಡ್ಕೊಂಡಾರ. ಅನೇಕ ಶರಣರು ಅಂದ್ರೆ ಬಸವಣ್ಣನ ತಾಯಿ ಮಾದಲಾಂಬಿಕೆ, ಬ್ರಾಹ್ಮಣ ಮಹಿಳೆ, ಮಧ್ವರಸರ ಹೆಂಡತಿ. ಇಲ್ಲಿ ಅವರು ಮೂಲತಃ ಊರು. ಈ ಊರಿನ ಮಾಂಡಲಿಕ ಅರಸರು ಒಂದು ಕಾಲದಲ್ಲಿ ತಿಂಗಳೇಶ್ವರ ಬಾಗೇವಾಡಿ ಅಂತಂತಿದ್ರು. ಈಗಲೂ ಶಾಸನಗಳಲ್ಲಿ ಕೆಲವು ಉಲ್ಲೇಖ ಇದೆ. ಅರ್ಜುನವಾಡ ಶಾಸನ, ಮನಗೋಳಿ ಶಾಸನ, ಬಾಗೇವಾಡಿ ಶಾಸನದಲ್ಲಿ ತಿಂಗಳೇಶ್ವರ ಬಾಗೇವಾಡಿ ಅಂತದ. ಮುಂದೆ ಇದು ಒಂದೊಂದು ಕಾಲ ತಕ್ಕಂತೆ ಬೇರೆ ಬೇರೆ ಹೆಸರುಗಳಾಗಿದಾವೆ. ಬಸವಣ್ಣವ್ರು ಹುಟ್ಟಿದ ನಂತರ ಸರ್ಕಾರಿ ಗೆಜೆಟ್ನಲ್ಲಿ ಸೇರಿದ ನಂತರ ಬಸವನ ಬಾಗೇವಾಡಿ ಅಂತ ಆಗಿದೆ. ಅದಕ್ಕಿಂತ ಪೂರ್ವದಲ್ಲಿ ಈ ಊರಿಗೆ ಏನ್ ಹೆಸರಾಗಿದೆ ಅಂದ್ರೆ 12ನೇ ಶತಮಾನದಲ್ಲಿ ಬ್ರಹ್ಮನವಾಡಿ ಅಂತ ಕರೆದ್ರು, ಕನ್ನಡವಾಡಿ ಅಂತ ಕರೆದ್ರು, ತದ್ದೇವಾಡಿ ಅಂತ ಕರೆದ್ರು, ಭದ್ರಗಿರಿ ಪಟ್ಟಣ ಅಂದ್ರು, ಬಾಗೇಪಲ್ಲಿ ಪಟ್ಟಣ ಅಂದ್ರು, ಬಾಗೋಡಿ ಅಂದ್ರು, ಭಾಗ್ಯದವಾಡಿ ಅಂದ್ರು, ಬ್ರಹ್ಮನವಾಡಿ ಅಂದ್ರು. ಬಸವಣ್ಣ ಹುಟ್ಟಿದ ಮೇಲೆ ಸರ್ಕಾರ ಗೆಜೆಟ್ನಲ್ಲಿ ಸೇರಿದ ನಂತರ ಬಸವನ ಬಾಗೇವಾಡಿ ಅಂದ್ರು. ಎರಡು ಪಟ್ಟಣಗಳು ಬೇರೆ ಅಲ್ಲ. ಇಂಗಳೇಶ್ವರ ಬಾಗೇವಾಡಿ ಬೇರೆ ಅಲ್ಲ. ಒಂದು ಪಟ್ಟಣ, ಪುರಾತನ ಪಟ್ಟಣ. ಇಲ್ಲಿ 10,000 ಜನ ಪುರೋಹಿತರಿರ್ತಕ್ಕಂಥ ಒಂದು ಪಟ್ಟಣವಾಗಿದೆ. ಅದು ತಿಂಗಳೇಶ್ವರ ಬಾಗೇವಾಡಿ. ಇದು ಒಂದೇ ಪ್ರಾಂತ್ಯ, ಒಂದೇ ಊರು, ಒಂದೇ ಅಗ್ರಹಾರ ಪಟ್ಟಣ. ಇಲ್ಲಿ ಬಸವಣ್ಣನವರ ತಂದೆಯವರು, ತಾತ ಅವರು ಈ ಊರಿನ 60, 70, 80 ಹಳ್ಳಿಗಳಿಗೆ ಮಾಡ್ಲಿಕ್ಕರು. ಅವಾಗಿನ ಮಾಮಲೆದಾರ್ ಇದ್ದ ಸರ್ಕಾರಿ ನೌಕರ. ಈ ಊರಿನ ಹಳ್ಳಿಗಳದು ಊರಿನ ಜವಾಬ್ದಾರಿ ಎಲ್ಲ ಅವ್ರದೇ. ಕಮಿಷನರ್ ಇದ್ದ ಹಂಗ ಆ ಒಂದು ಆಳ್ಕೆ ಇತ್ತು. ಅವಾಗ ಮಂತ್ರಿಗಳು, ಮಾಂಡಲಿಕರು, ಪುರೋಹಿತ ಶಾಹಿಗಳು, ದೇವಸ್ಥಾನ ದರ್ಶಕರು, ಧರ್ಮಾಧಿಕಾರಿಗಳು, ಸೇನಾಧಿಪತಿ, ಮಹಾಮಂತ್ರಿ, ಕರ್ಣಿಕರು, ಕೋತ್ವಾಲರು, ಧರ್ಮದರ್ಶಿಗಳು, ಊರಿನ ಮುಖ್ಯಸ್ಥರು, ಗೌಡ್ರು, ಕುಲಕರ್ಣಿಯವರು, ಇವರೆಲ್ಲ ಹುದ್ದೆಗಳು ಬ್ರಾಹ್ಮಣರಿಗೆ ಬಂದಂಥವು. ಅನೇಕ ವರ್ಷಗಳಿಂದ ಬಂದಾವ್. ಆ ರೀತಿ ಬಸವಣ್ಣನ ತಾತ ಅವ್ರ ತಂದೆಯವರು ಕೂಡ ಇಲ್ಲಿ ಮಾಡ್ಲಿಕ್ಕೆ ಅರಸರಾಗಿದ್ರು, ಇಲ್ಲಿ ಮುಖ್ಯಸ್ಥರಾಗಿದ್ರು. ಬಸವಣ್ಣವರು ಕೂಡ ಇಲ್ಲಿ ಆಡಿ ಬೆಳೆದದ್ದು, ಹುಟ್ಟಿ ಬೆಳೆದದ್ದು, ಮಾದಲಾಂಬಿಕೆ ಗರ್ಭಧರಿಸಿ ಹುಟ್ಟಿ ಬಂದವರು. ಈ ದೈವ ನಂದೀಶ್ವರನ ಆಶೀರ್ವಾದದಿಂದ ಆ ಮಾದಲಾಂಬಿಕೆ ಮಧ್ವರಸರಿಗೆ 3 ಜನ ಮಕ್ಕಳು. ಹಿರಿಯ ಮಗಳಾಗಿರ್ತಕ್ಕಂಥವಳು ಅಕ್ಕನಾಗಮ್ಮ, ಚನ್ನಬಸವೇಶ್ವರ ತಾಯಿ, ಮೊದಲನೇ ಮಗಳು. ಶಿವಶರಣೆ, ಬಾಲ್ಯದಲ್ಲಿ ಶಿವಭಕ್ತಿ ಶಿವಶರಣೆ, ಅನೇಕ ತತ್ವನಿಷ್ಠರು, ಅನೇಕ ಶಿವಶರಣರಿಗೆ ಮಾರ್ಗದರ್ಶಕರು. ಶಿವಶರಣರಿಗೂ ಕೂಡ 12ನೇ ಶತಮಾನದಲ್ಲಿ ಮಾರ್ಗದರ್ಶಕರು, ಅನೇಕ ಜ್ಞಾನವನ್ನು ಕೊಟ್ಟಂತವಳು. ಬಸವಣ್ಣನವರಿಗೆ ಕೂಡ ಬೆಳೀತಾ ಬಾಲ್ಯದಲ್ಲಿ ಮಾರ್ಗದರ್ಶಕರಾದರು. ತಾಯಿ ತಂದೆಯ ಸ್ಥಾನದಲ್ಲಿದ್ದು, ಗುರುವಿನ ಸ್ಥಾನದಲ್ಲಿದ್ದು ಸಂಸ್ಕಾರ ಜ್ಞಾನವನ್ನು ಕೊಟ್ಟು, ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆ ಜ್ಞಾನವನ್ನು ಕೊಡ್ತಾ, ವಿದ್ಯೆಯನ್ನು ಕೊಡ್ತಾ, ಸಂಸ್ಕಾರ ಕೊಡ್ತಾ, ಒಬ್ಬ ನಾಡಿನ ಇಡೀ ವಿಶ್ವದಲ್ಲಿ ಜಗತ್ತಿಗೆ ವಿಶ್ವಗುರು. ಬಸವಣ್ಣನಂತ ಭಕ್ತಿ, ಬಸವಣ್ಣನವರಂತ ಜ್ಞಾನ, ಬಸವಣ್ಣನಂತ ಧರ್ಮ ಪ್ರಚಾರ, ಬಸವಣ್ಣನವರಂತ ಸೇವೆ, ಬಸವಣ್ಣನವರ ಜ್ಞಾನ, ಅವರಷ್ಟು ಭಕ್ತಿ ಇಂದ ನಡೆಯುವಂತವ್ರು ಜಗತ್ತಿನಲ್ಲಿ ಯಾರಿಗೆ ಇಲ್ಲ ಅಂತ ಅಕ್ಕನಾಗಮ್ಮ ಬಸವಣ್ಣನವ್ರನ್ನ ಬೆಳೆಸಿ ತೋರಿಸ್ಕೊಡ್ತಾಳೆ. ಈ ಅಕ್ಕನಾಗಮ್ಮ ಬಸವಣ್ಣವರು ಅಂದ್ರೆ ಒಡಹುಟ್ಟಿದ ಅಕ್ಕ, ಮೊದಲನೇ ಮಗಳು. ಆನಂತರ ದೇವರಾಜ ಅರಸ ಅಂತ ಇನ್ನೊಬ್ಬ ಹುಟ್ಟಿರ್ತಾರೆ. ಅವ್ರು 12ನೇ ವಯಸ್ಸಿನಲ್ಲಿ ಏನೋ ಇವ್ರ ಮನೆತನದಲ್ಲಿ ಹೋಮದ ಕಾರ್ಯ ಪೂಜೆ ದಿನವೇ ಅವರು ಮಡಿಲಿಂದ ಸಾಮಂತರು, ಬ್ರಾಹ್ಮಣರು, ಸಂಬಂಧಿಕರು, ನೆಂಟರು, ಅರಸರು, ಪಂಡಿತರು ಎಲ್ಲ ಸಂಬಂಧಿಕರೆಲ್ಲ ಬಂದಿದ್ರು. ದೊಡ್ಡ ಹೋಮದ ಕಾರ್ಯ ನಡೆಯುವ ದಿನವೇ ಆ ಮಗು ಏನಾಯ್ತು, ಪೂಜಾ ದಿನವೇ ಪೂಜಾ ನೆರವೇಕ್ಕಿಂತ ಮುಂಚೆ ಆಕಳ ಗೋಮಂತ್ರ ಹಸುವಿನ ಹಾಲನ್ನು ಮಡಿಲಿಂದ ತರ್ಲಿಕ್ಕೆ ಬಾವಿ ನೀರನ್ನು ತಂದು ತೊಗೊಂಬರುವಾಗ ಆ ಪೂಜಾ ನೆರವೇರುವ ಸಂದರ್ಭದಲ್ಲಿ ಏನೋ ಆಗಿ ತೀರ್ಕೊಂಡ್ರು. ಮುಂದೆ ಅವರಿಗೆ ಮನೆತನಕ್ಕೆ ಮಕ್ಕಳಿಲ್ಲ.